ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಅವರ ಬೆಂಬಲಿಗರಿಂದ ಸಂಭ್ರಮಾಚರಣೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ಅವರ ಬೆಂಬಲಿಗರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ರಾಮನಗರದಲ್ಲೂ ಕೂಡ ಸೆಲೆಬ್ರೇಷನ್ ನೋಡಿದ್ವಿ. ಈಗ ಅವರ ಸದಾಶಿವನಗರದಲ್ಲಿರುವಂತಹ ನಿವಾಸದ ಬಳಿಯೂ ಕೂಡ ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ನಮ್ಮ ಪ್ರತಿನಿಧಿ ಅನಿಲ್ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ನೋಡೋಣ. ತಾವಿಲ್ಲಿಂದ ಬಂದಿರುವಂಥದ್ದು ಏನು ಹೇಳ್ತೀರಿ ಬೆಳವಣಿಗೆ ಬಗ್ಗೆ? ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಿಎಂ ಆಗ್ಲಾಗತ್ತಲ್ಲ, ನಮಗೆ ಹುಡ್ಲಿರ್ಲಿ ಬಿಡ್ಲಿ ನಮಗೆ ಅದು ಏನು ಇಲ್ಲ ಸರ್, ಖುಷಿಯಿಂದ ಆಸೆ ಸರ್. ಈ ಥರ ಸ್ಟ್ರಗಲ್ ಮಾಡಿ ಹೇಳಿ ಈ ಕರ್ನಾಟಕ ರಾಜ್ಯದಲ್ಲಿ 2023ನಲ್ಲಿ ಹೇಳಿ ಡಿ ಕೆ ಶಿವಕುಮಾರ್ ಸರು 130 ಸೀಟ್ ತರ್ತೀನಂದ್ರೆ ಅದು ಟೈಗರ್. ಡಿ ಕೆ ಶಿವಕುಮಾರ್ ಸರ್ ಅಂದ್ರೆ ಟೈಗರ್. ಚಾಲೆಂಜ್ ಮಾಡಿ BJP RSSದವ್ರಿಗೆ ಚಾಲೆಂಜ್ ಮಾಡಿ ಇಷ್ಟು ಸೀಟ್ ತಂದ್ರೆ ಬಿ 3 ವರ್ಷ ಭಾಳ ಕಷ್ಟಪಟ್ಟಾರ ಸರ್. ಇನ್ನು ಅಧಿಕೃತವಾಗಿ ಘೋಷಣೆ ಆಗಿಲ್ಲ, ಸೊ ವಿಶ್ವಾಸ ಇದೆಯಾ ಘೋಷಣೆ ಮಾಡ್ತಾರೆ ಅಂತ ಹೈಕಮಾಂಡ್? ಸರ್ ನಮಗೆ ಯಾಕಂದರೆ ಸಾಹೇಬರು ಯಾವ ಥರ ದುಡಿದಿದ್ದಾರೆ ಪಕ್ಷಕ್ಕಾಗಿ ಎಲ್ಲ ಪ್ರತಿಯೊಂದು ಯುವಕರಿಗೆ ಪ್ರತಿಯೊಂದು ಕಾರ್ಯಕರ್ತರಿಗೆ ಎಲ್ಲರೂ ಗೊತ್ತು ಸರ್. ಇನ್ನು ಇಬ್ಬರು ಕಲಿತು ಮಾಡಿದ್ದಾರೆ ಇಲ್ಲ ಅಂತಿಲ್ಲ, ಅಂದರೆ ಜಾಸ್ತಿ ಯುವಕರಿಗೆ ಏನೋ ಒಂದು ಶಕ್ತಿ ಬರಬೇಕಂದ್ರೆ ಅದು ಈ ಡಿ ಕೆ ಶಿವಕುಮಾರ್ ಸರ್ಲಿಂದ ಒಂದು ಆಸೆ ಹುಟ್ಟಿತು, ಒಂದು ಶಕ್ತಿ ಬಂತು, ಒಂದು ಜೋಶ್ ಬಂತು ಸರ್ ಎಲ್ಲ ಕಾರ್ಯಕರ್ತರಿಗೆ. ಯಾಕಂದರೆ ಇಷ್ಟು ದಿನದಲ್ಲಿ ಒಂದು ಈ ಥರ ಸರ್ಕಾರ ಅಧಿಕಾರಕ್ಕೆ ತಂದರು, ಇವ್ರು ಯಾವ ಥರ ದುಡಿದಿದ್ದಾರೆ ಅದೇ ಥರ ಪ್ರತಿಯೊಬ್ಬರು ಕಾರ್ಯಕರ್ತರು ಪ್ರತಿಯೊಂದು ಬೂತಲ್ಲಿ ದುಡಿದಿದ್ದಾರೆ ಸರ್. ಅವರಿಗೆ ಈ ಥರ ದುಡಿದವರಿಗೆ ಒಂದು ಅವಕಾಶ ಬಂತಲ್ಲ ಇವತ್ತು ಅಂತ ಒಂದು ತುಂಬ ಭಾಳ ಸಂತೋಷ ಸರ್. ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಸೆ ಇದೆ. ಬಹಳಷ್ಟು ದಿನಗಳಿಂದ ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದಾರೆ. ಅಂದರೆ ಈ ಬಾರಿ ಸರ್ಕಾರ ಅಧಿಕಾರಕ್ಕೆ ಬರೆದು ಕೂಡ ಮುಖ್ಯ ಕಾರಣ ಹಾಗೆ ಇವರಿಂದ ಯೂತ್ಸ್ಗೂ ಕೂಡ ಒಂದು ರೀತಿ ಪ್ರೇರಣೆ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.